ನಮಸ್ಕಾರ. ಜನ್ಮದ ಗೆಳತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಭಾಗ್ಯವಂತರು ನಾವೇ ಭಾಗ್ಯವಂತರು. ಇವತ್ತಿನ ಜನ್ಮದ ಗೆಳತಿಯನ್ನ ನೋಡಿದಾಗ ನಿಜಕ್ಕೂ ಇವರೇ ಭಾಗ್ಯವಂತರು ಅಂತ ನಿಮಗೂ ಕೂಡ ಅನ್ಸುತ್ತೆ. 50 ವರ್ಷಗಳ ಸುದೀರ್ಘ ದಾಂಪತ್ಯದ ಭಾವಗೀತೆ ಹಾಡಿರೋ ಈ ಜೋಡಿ ಇವತ್ತಿಗೂ ಆ ಸವಿಯನ್ನ ಸವಿತಾ ಇದ್ದಾರೆ. ಒಪ್ಪಿನ ಸಾಗರಕ್ಕೂ ಮುಪ್ಪಿದೆಯಂತೆ, ಒಪ್ಪಿದ ಪ್ರೀತಿಗೆ ಮುಪ್ಪಿಲ್ಲವಂತೆ ಅನ್ನೋ ಮಾತಿಗೆ ಅನ್ವರ್ಥ ಅನ್ನುವಂತಿದೆ ಈ ಅಪರೂಪದ ಜೋಡಿ. ಹಾಗಾದ್ರೆ ನಿರ್ದೇಶಕ ಭಾರ್ಗವ ಅವರ ಬಾಳಲ್ಲಿ ಪರಿಮಳ ಅನ್ನೋ ಜನ್ಮದ ಗೆಳತಿ ಬಂದಿದ್ದು ಹೇಗೆ ಅನ್ನೋದನ್ನ ಅವರ ಮಾತನ್ನೇ ಕೇಳಿ. ಈ ಭಾವಗೀತೆ ನಿನಗಾಗಿ ಹಾಡಿದೆ, ಅನುರಾಗನಂದನು ಕವಿಯಾಗಿ ಮಾಡಿದೆ. ನಾನು BSc ಪಾಸ್ ಮಾಡಿದ್ಮೇಲೆ ಹುಣಸೂರು ಕೃಷ್ಣಮೂರ್ತಿಗಳು ಮದ್ರಾಸ್ಗೆ ನನ್ನ ಓದಕ್ಕೆ ಅಂತ ಕರೆಸಿದ್ರು. ಆ ಓದಕ್ಕೆ ಅಂತ ಕರೆಸಿ ಕಾಲೇಜ್ಗೆ ಹೋಗೋ ಸಮಯದಲ್ಲಿ ಅವರು ರತ್ನಮಂಜರಿ ಅನ್ನೋ ಚಿತ್ರ ಪ್ರಾರಂಭ ಮಾಡಿದ್ರು. ಅಂದರೆ ಅವರೇ ಡೈರೆಕ್ಟ್ರು, ಪ್ರೊಡ್ಯೂಸರು. ಅದೊಂಥರ ಮೈಥಾಲಜಿಕಲ್ ಸಿನಿಮಾ. ಅದರಲ್ಲಿ ಒಂದು ಆ ಶೂಟಿಂಗ್ ಆಗ್ತಾ ಇದ್ದಾಗ ಪ್ರೊಡಕ್ಷನ್ ಇದರಲ್ಲೆಲ್ಲ ಸ್ವಲ್ಪ ಒಂಚೂರು ಕೆಲಸ ಮಾಡ್ತಾಯಿದ್ದೆ. ಅದ ನಂತರ ಆ ಚಿತ್ರ ಆದಮೇಲೆ ವೀರಸಂಕಲ್ಪ ಅನ್ನೋ ಚಿತ್ರದಲ್ಲಿ ಒಂದು ಸಹಾಯಕ ನಿರ್ದೇಶಕನಾಗಿ ಕೆಲಸ ಮಾಡೋಕ್ಕೆ ಪ್ರಾರಂಭ ಮಾಡಿದೆ. ಅದು ಮೊದಲು ನಾನು ಕ್ಲ್ಯಾಪ್ ಹೊಡೆದಿದ್ದು ಅಲ್ಲಿ ವೀರಸಂಕಲ್ಪ ಅನ್ನೋ ಚಿತ್ರದಲ್ಲಿ. ಅದು ಕ್ಲ್ಯಾಪು ಯಾರ ಮುಖಕ್ಕೆ ಹೊಡೆದಿದ್ದೇನೆ ಅಂತ ಹೇಳಿದ್ರೆ, ಅಂದರೆ ಕ್ಲ್ಯಾಪ್ ಹೊಡೆದಾಗ ಯಾರ ಎದುರುಗಡೆ ಆರ್ಟಿಸ್ಟ್ ಅಂದರೆ ಅದು ಹುಣಸೂರು ಕೃಷ್ಣಮೂರ್ತಿಗಳೇ. ಅಂದರೆ ಅವರು ಒಂದು ರೀತಿ ನನಗೆ ಮಾನಸಿಕ ಗುರು ಕೂಡ, ನಮ್ಮ ಚಿಕ್ಕಪ್ಪನವರವರು, ನಮ್ಮ ಪೂಜ್ಯ ಗುರುಗಳವರು. ನಾನು ಕೂಡ ಅದು ನನ್ನ ಪದಾರ್ಪಣೆ ಅಂತಲೂ ಹೇಳ್ಬೋದು. ಆಮೇಲೆ ದ್ವಾರಕೀಶ್ ಅವರು ಇವತ್ತಿನ ದೊಡ್ಡ ಕಾಮಿಡಿಯನ್ನು, ಪ್ರೊಡ್ಯೂಸರು, ಡೈರೆಕ್ಟ್ರು. ಅವರು ಬೇರೆ ಯಾರೂ ಅಲ್ಲ, ಅವರು ನನ್ನ ಹೆಂಡತಿಗೆ ಅಣ್ಣ, ಅರ್ಥಾತ್ ಹುಣಸೂರು ಕೃಷ್ಣಮೂರ್ತಿಗಳ ತಂಗಿ ಮಗ. ಆವತ್ತಿನ ದಿವಸ ಅಸಿಸ್ಟೆಂಟ್ ಡೈರೆಕ್ಟ್ರಿಗಾಗಲಿ ಅವ್ರಿಗಾಗಲಿ ಕೊಡೋ ಸಂಭಾವನೆ ತುಂಬ ಕಮ್ಮಿನೇ. ಸೊ ಆಗ ಇನ್ಕಮ್ಮೇ ಇಲ್ಲದೆ ಇದ್ದವನಿಗೆ ಯಾರು ತಾನೇ ಹೆಣ್ಣು ಕೊಡ್ತಾರೆ? ಅದು ಅಲ್ಲದೆ ನನ್ನ ಹೆಂಡತಿ ಮನೆಯವರು ಅವರೆಲ್ಲ ತುಂಬ ಅನುಕೂಲಸ್ಥರು. ಇವ್ರ ಮನೆಯವರು ತುಂಬ ಅನುಕೂಲಸ್ಥರು. ಇವರು ದೊಡ್ಡಣ್ಣ ಒಂದು ಆಟೋಮೊಬೈಲ್ ಸ್ಟೋರ್ಸ್ ಇಟ್ಟಿದ್ದರು, ಆಮೇಲೆ ಟೈರ್ ಅಂಗಡಿ ಇಟ್ಟವರು. ಸೊ ಆಮೇಲೆ ಅಣ್ಣ ತಮ್ಮಂದರೆಲ್ಲ ಚೆನ್ನಾಗಿದ್ದಾರೆ. ಆದರೆ ಏನಂತ ಹೇಳಿದ್ರೆ, ನಮ್ಮಲ್ಲಿ ಏನಂತ ಹೇಳಿದ್ರೆ, ಇವ್ರ ತಾಯಿ ನಮ್ಮ ಸೋದರತ್ತೆ, ಅವರು ಹುಣಸೂರು ಕೃಷ್ಣಮೂರ್ತಿ ತಂಗಿ, ಅವ್ರಿಗೆ ನನಗೆ ಕೊಡಬೇಕು ಅಂತ ಆಸೆ. ಏನೇ ಆದರೂ ಅಣ್ಣನ ಮಗ ಅಲ್ವ, ನನಗೆ ಕೊಡಬೇಕು ಅಂತ ಆಸೆ. ಸೊ ಇವ್ರ ಅಣ್ಣಂದ್ರೆಲ್ಲ ಬೇಡ ಇವನಿಗೆ ಯಾರು ಇಂಜಿನಿಯರ್ ಕೊಡೋಣ, ಹನಿಮೂನಿಗೆ ಸ್ವಿಟ್ಜರ್ಲೆಂಡ್ ಕಳ್ಸೋಣ, ಲಂಡನ್ಗೆ ಕಳ್ಸೋಣ, ಆ ಥರ ಇವು ಮಾಡೋಣ ಅನ್ನೋ ಅವ್ರಿಗೆ ಮಹದಾಸೆ. ನನಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಇವರೆಲ್ಲ ಒಂದಾದ ಮೇಲೆ, ಇವರಿಬ್ಬರು ತಾಯಿನೂ ಮಗಳು ಒಂದಾದ ಮೇಲೆ ಬೇರೆ ವಿಧಿನೇ ಇಲ್ಲದೆ 2 ಸತಿ ಹೇಳಿದ್ದೀನಿ. ಸೊ ಆವಾಗ ನನಗೆ ಮದುವೆ ಮಾಡಿದ್ರು. ಈ ನಂಬಿಕೆ ಅಷ್ಟೇ ಹೊರತು ಹಂಗೆ ಹಿಂಗೆ ಅಂತೇನಿರಲಿಲ್ಲ. ತಾಯಿ ಹೇಳಿದ್ದು ಒಂದೇ ಮಾತು, ಮಾಡ್ಕೋ, ಅವ್ರಿಗೆ ತಾಯಿ ಇಲ್ಲ, ಅವ್ರನ್ನ ನೀನು ನೋಡ್ಕೋಬೇಕು ಅಂತ ಅಂದರು. ಸರಿ, ಅದೇ ಒಂದು ಮಾತಿಗೆ ನಾನು ಇಷ್ಟಪಟ್ಟು ಮಾಡ್ಕೊಂಡೆ. ಸಪ್ತಪದಿ ಇದು ಸಪ್ತಪದಿ, ಸಪ್ತಪದಿ ಇದು ಸಪ್ತಪದಿ. ಆ ಪ್ರಾರಂಭದ ದಿನಗಳಲ್ಲೇ ಇವಳನ್ನ ಮದುವೆ ಮಾಡಿಕೊಂಡು ಬಂದ ದಿವಸಗಳಿದೆಯಲ್ಲ, ಅದು ಬಹಳ ಕಷ್ಟದ ದಿವಸಗಳು ಅಂತ ಹೇಳ್ಬೋದು. ಇವ್ರಿಗೆ ಮನೇಲಿ ಹೆಣ್ಣು ಮಗಳು ಬಂದು ಹೋದರೆ ಅರಿಶಿನ ಕುಂಕುಮಕ್ಕೆ ಅಂತ 100 ರೂಪಾಯಿ 50 ರೂಪಾಯಿ ಇದು ಕೊಡ್ತಿದ್ರಲ್ಲ, ಅದನ್ನು ಇಟ್ಕೊಂಡೇ ಹೆಚ್ಚು ಕಮ್ಮಿ ಒಂದು ವರ್ಷದ ಕಾಲ ಇದೇ ನಮ್ಮ ಪರ್ಸ್, ನಮ್ಮ ಪರ್ಸಲ್ಲಿ ದುಡ್ಡಿದ್ದಿತ್ತು. ಏನಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಒಂದು ಹಾಡು ಜ್ಞಾಪಕ ಬರುತ್ತೆ ನನಗೆ. ಪ್ರೀತಿನೇ ಆದ್ಯಾವ್ರು ತಂದ ಆಸ್ತಿ ನಮ್ಮ ಬಾಳ್ವೆಗೆ, ಹಸಿವಿನಲ್ಲೂ ಹಬ್ಬಾನೇ, ದಿನವು ನಿತ್ಯವುಗಾದಿನೇ, ನನ್ನ ನಿನ್ನ ಪಾಲಿಗೆ. ಇವತ್ತಿನ ಹಾಗೆ 100-150 ಸಿನಿಮಾ ಬರ್ತಾ ಇರಲಿಲ್ಲ. ಆವತ್ತಿನ ಸಿನಿಮಾಗಳೆಲ್ಲ ಬೆರಳೆಣಿಕೆಯಲ್ಲೇ ಬರ್ತಾ ಇದ್ದದ್ದು. ಸೊ ಇದು ಸ್ವಂತ ಕಂಪನಿನೇ ಆಗಿದ್ದರಿಂದ ಅದು ರಿಲೀಸ್ ಆಗೋವರೆಗೂ ಆಗೋದು. ನಂತರ ನಾನು ಬೇರೆ ಮನೆ ಮಾಡಿದೆ. 80 ರೂಪಾಯಿ ಮನೆ ಬಾಡಿಗೆ ಕೊಟ್ಕೊಂಡು ಮದ್ರಾಸಲ್ಲಿ ಜೀವನ ಪ್ರಾರಂಭ ಮಾಡೋದು. ಅದ್ರಲ್ಲಿ 350 ರೂಪಾಯಲ್ಲಿ ಜೀವನ ಮಾಡ್ತಾಯಿದ್ದು. ಆ 350 ರೂಪಾಯಿ ಜೀವನ ಇವತ್ತು ನಾವು ಇಷ್ಟು ಸಂಪಾದನೆ ಮಾಡಿ ಇಷ್ಟು ಖರ್ಚು ಮಾಡಿದ್ರೂ ಕೂಡ ಅಲ್ಲಿ ಸಿಕ್ಕಿತ್ತಲ್ಲ ಆ ಸುಖ, ಸಂತೋಷ, ನೆಮ್ಮದಿ, ಇವತ್ತು ಒಂದೊಂದು ಸತಿ ಅದು ಮಿಸ್ ಆಗ್ತಾನೆ ಇರುತ್ತೆ. ಆ 350 ರೂಪಾಯಿ ಜೀವನ ಮಾಡಿದ್ವಲ್ಲ, ಅದು ತುಂಬ ಚೆನ್ನಾಗಿತ್ತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.
ಒಬ್ಬರು ಮುದ್ದು ಕೃಷ್ಣ ಅಂತ ಇದ್ದಾರೆ ಪಾರಿಜಾತ ಮೂವೀಸ್ನವ್ರು, ಅವ್ರ ಮನೆಗೆ ಬಂದರು ಊಟಕ್ಕೆ ಕರೆದಿದ್ದು. ನೋಡಿದ್ರೆ ಮನೇಲಿ ನಮ್ಮ ಹತ್ರ ಏನು ಸ್ಟವ್ ಇಲ್ಲ, ಅದಿಲ್ಲ, ಬರೀ ಸಿಮೆಂಟ್ ಸ್ಟವ್ ಆ ಥರದ್ದಿತ್ತು. ಅವರು ಅವತ್ತೊಂದು ದಿವಸ ಏನು ಮಾಡಿದ್ರು, ನಾನು ನಿನಗೆ ಗ್ಯಾಸ್ ಸ್ಟವ್ ತಂದು ಕೊಡ್ತೀನಿ, ಸ್ಟವ್ ಕೊಡಿಸ್ತೀನಿ ಅಂದ್ಬಿಟ್ಟು. ಅಲ್ಲ, ಅವತ್ತು ಅವ್ರು ಬಂದಾಗ ಬಿಸಿಬೇಳೆ ಅನ್ನ ಮಾಡಿದ್ದೆ. ಅದು ತಿಂದ್ಬಿಟ್ಟು ಅವ್ರಿಗೆ ತುಂಬ ಖುಷಿ ಆಯಿತು. ಹೆಂಗೆ ಮಾಡಿದ್ರಿ, ಯಾವುದು ಏನು ಅಂತ ಬಂದು ಅಡುಗೆ ಮನೇಲಿ ನೋಡಿದ್ರೆ ಈ ಸೀಮೆಣ್ಣೆ ಸ್ಟವ್ ಇತ್ತು. ಅಯ್ಯೋ ನಾನು ನಿಮಗೆ ಗ್ಯಾಸ್ ಸ್ಟವ್ ಕೊಡ್ತೀನಿ ಅಂತ. ಆಮೇಲೆ ನೋಡಿದ್ರೆ ನಾವು ಬೇರೆ ಹೋದ ಒಂದು 6 ತಿಂಗಳಿಗೆ ಮನೆಗೆ ಒಂದು ದಿವಸ ಗ್ಯಾಸ್ನವ್ನು ಬಂದು ತಂದು ಕೊಟ್ಬಿಟ್ಟು ಹೋದ. ಇವತ್ತಿಗೂ ಅವ್ರನ್ನ ನಾವು ನೆನೆಸ್ತಾ ಇರ್ತೀವಿ, ಯಾವಾಗ ಸಿಕ್ಕಿದಾಗ ಹೇಳ್ತಾ ಇರ್ತೀವಿ, ನೀವು ಕೊಟ್ಟಿದ್ದ ಸ್ಟವ್ ಇವತ್ತಿಗೂ ನಾವು ಮರೆಯಲ್ಲ ಅಂತ. ಅವರು ಅಷ್ಟೇ ಇದಾಗಿದ್ದಾರೆ. 1,500-2,000ದಿಂದ ಬಂದವನು ಹಂಗೆ ಹೆಜ್ಜೆ ಬೆಳ್ಕೊಂಡು ಬಂದು ಕೊನೆಗೆ ಬಂದು ಹಂಗೆ ಮಾಡಿ ನಾನಿನ್ನ ಮರೆಯಲಾರೆ ಮಾಡಿ ಆಮೇಲೆ ಇದು ಮಾಡಿ ಬಬ್ರುವಾನ ಅವೆಲ್ಲ ಮಾಡೋ ಹೊತ್ತಿಗೆ 20-25 ಸಾವಿರ ರೂಪಾಯಿ ನನ್ನ ಅಸಿಸ್ಟೆಂಟ್ ಡೈರೆಕ್ಟರ್, ಅಸೋಸಿಯೇಟ್ ಡೈರೆಕ್ಟ್ರಿಗೇ 20-25 ಸಾವಿರ ರೂಪಾಯಿವರೆಗೂ ಹಂತವಾಗೂ ಏರ್ತಾಯಿದ್ವು. ಇವತ್ತು ದಿವಸ ಇವಳನ್ನ ನಾನು ಭಾಳ ಇಷ್ಟಪಡೋದು, ಮೆಚ್ಚೋದು ಏನು ಅಂತ ಹೇಳಿದ್ರೆ, ನಾವು ಪ್ರಾರಂಭ ಮಾಡಿದಾಗ 350 ರೂಪಾಯಿ ಜೀವನ ಮಾಡ್ತಾಯಿದ್ದೆ ಅಂತ ಹೇಳಿದೆ. ಆ 350 ರೂಪಾಯಲ್ಲಿ ಜೀವನ ಮಾಡ್ತಾ ಇದ್ದಾಗ ಆ 350 ರೂಪಾಯಿಗೆ ಲೆಕ್ಕ ಬರೀತಾ ಇದ್ಲು. ಸೊ 1 ನಯಾ ಪೈಸಾ ಕೂಡ ಪೋಲಾಗ್ತಾ ಇರಲಿಲ್ಲ. ಟೋಟಲ್ ಮಾಡಿ ಅದು ತಿಂಗಳಿಗೆ 350 ರೂಪಾಯಿ, ಅದು ಎಷ್ಟು ಖರ್ಚಾಗುತ್ತೆ, ಅಕಸ್ಮಾತ್ ಏನಾದ್ರು ಮಿಕ್ತು ಅಂದರೆ ಮುಂದ್ಲು ತಿಂಗಳಿಗೆ ತೊಗೊಂಡೋಗೋಳು. ಸೊ ಆ ಥರ ಅವತ್ತಿನ ದಿವಸ ಲೆಕ್ಕ ಪ್ರಾರಂಭ ಮಾಡಿದ್ದು, ಇವತ್ತಿನ ದಿವಸನೂ ಕೂಡ ಈಗಲೂ ಕೂಡ ಲೆಕ್ಕ ಬರಿತಾನೆ ಇದ್ದೀವಿ ಮನೇಲಿ. ಆ 350ರಲ್ಲಿ ನಾವು 3 ಜನ ಇದ್ವು. ನಾನು, ಇವ್ರ ತಮ್ಮನೂ ನಮ್ಮ ಜೊತೆನೇ ಇದ್ದ. 3 ಜನನೂ ಇದ್ವು. ಆದರೆ ನಮಗೇನು ಅಂಥ ಕಷ್ಟ ಅಂತ ಅನ್ನಿಸ್ತಾ ಇರಲಿಲ್ಲ. ಬರೋ ದುಡ್ಡಲ್ಲೇ ಇಟ್ಕೊಂಡು ಸಂಸಾರ ಮಾಡ್ಕೊಂಡು ಇದ್ವು, ಚೆನ್ನಾಗಿ. ನಾನು ಹೇಳ್ತೀನಿ, ಈಗ ಯಾಕೆ ಲೆಕ್ಕ ಬರಿತೀಯ, ಬಿಟ್ಬಿಡಮ್ಮ, ಅವತ್ತಿನ ದಿವಸಕ್ಕೆ ಬೇಕಾಗಿತ್ತು. ಅವತ್ತಿನ ದಿವಸ ಇವರೆಲ್ಲ ಸೇರಿ ನನಗೇನು ಹೆಸರಿಟ್ಟಿದ್ದಾರೆ ಅಂದರೆ, ಲೆಕ್ಕನ ಹಂಗೆ ನೋಡ್ತಾ ಇರ್ತೀನಲ್ಲ, ತುಂಬ ಟೋಟಲ್ ಮಾಡಿ ಅದು ಇದು ನೋಡ್ತಾ ಇರ್ತೀನಿ. ನನಗೆ ಶೆಟ್ಟಿ ಅಂತ ಹೆಸರಿಟ್ಬಿಟ್ಟಿದ್ದಾರೆ. ಸೊ ಏನೇ ಆಗಲಿ ಶೆಟ್ರ ಜೀವನ ಚೆನ್ನಾಗೇ ನಡೆಸಿದ್ದಾರೆ ಅಂತ ಕಾಣಿಸುತ್ತೆ. ನಿರ್ದೇಶಕ ಭಾರ್ಗವ ಅವರು ತಮ್ಮ ಜನ್ಮದ ಗೆಳತಿಯ ಬಗ್ಗೆ ಇನ್ನೂ ಅನೇಕ ಸಂಗತಿಗಳನ್ನ ಹೇಳ್ತಾರೆ. ಅದನ್ನ ಕೇಳೋಕ್ಕೂ ಮುನ್ನ ಚಿಕ್ಕದೊಂದು ಬ್ರೇಕ್.